ಜಾನಕಿ ವರ್ಸಸ್ ಸ್ಟೇಟ್ ಆಫ್ ಕೇರಳ Zee5 ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಕೋರ್ಟ್ ರೂಮ್ ಡ್ರಾಮಾನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಜಸ್ಟ್ ಓಕೆ ಅಂತ ಹೇಳ್ತೀನಿ. ಇದರ ಕಥೆಯಲ್ಲಿ ದಮ್ಮಿದ್ರೂ ಕೂಡ ನಿರ್ದೇಶಕರು ಅದನ್ನ ಪ್ರೆಸೆಂಟ್ ಮಾಡಿರುವ ರೀತಿ ಚೆನ್ನಾಗಿಲ್ಲ. ಈ ಸಿನಿಮಾ ರಿಲೀಸ್ಗೂ ಮುಂಚೆ ಟೈಟಲ್ ಇಶ್ಯೂನಿಂದ ಕೇರಳದಲ್ಲಿ ಒಂದಷ್ಟು ಸದ್ದನ್ನ ಮಾಡಿತ್ತು. ಆದ್ರೆ ರಿಲೀಸ್ ಆದ ನಂತರ ಥಿಯೇಟರ್ಗಳಲ್ಲಿ ಓಕೆ ಅನ್ನೋ ತರ ಪರ್ಫಾರ್ಮ್ ಮಾಡಿರುತ್ತೆ. ಸುರೇಶ್ ಗೋಪಿ ಅವರು ಬಹಳ ದಿನಗಳ ನಂತರ ಈ ಸಿನಿಮಾದ ಮೂಲಕ ಒಂದೊಳ್ಳೆ ಕಂಬ್ಯಾಕ್ ಅನ್ನು ಕೊಟ್ಟಿದ್ದಾರೆ. ಇವರ ಮಗನಾದ ಮಾಧವ್ ಸುರೇಶ್ ಅವರು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ನಟಿಸಿರ್ತಾರೆ. ಅನುಪಮಾ ಪರಮೇಶ್ವರನ್ ಅವರಿಗೆ ಒಂದೊಳ್ಳೆ ರೋಲ್ ಸಿಕ್ಕಿರುತ್ತೆ. ಇಲ್ಲಿ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಜಾನಕಿ ನಮ್ಮ ಬೆಂಗಳೂರಿನಲ್ಲಿ IT ಉದ್ಯೋಗಿ. ಈಕೆ ರಜೆಯ ಮೇಲೆ ತನ್ನ ಊರಿಗೆ ಹೋದಾಗ ಇವಳ ಮೇಲೆ ಲೈಂಗಿಕ ದಾಳಿ ಆಗುತ್ತೆ. ಇದರ ವಿರುದ್ಧ ಜಾನಕಿ ನ್ಯಾಯಾಂಗ ಹೋರಾಟಕ್ಕೆ ಸಿದ್ಧಳಾಗ್ತಾಳೆ. ಈ ಹೋರಾಟದಲ್ಲಿ ಜಾನಕಿ ಅನುಭವಿಸುವಂತ ಮಾನಸಿಕ ತೊಳಲಾಟಗಳು ಹಾಗೂ ಕಡೆಗೆ ಕೋರ್ಟ್ ಅಲ್ಲಿ ಈ ಕೇಸನ್ನ ಗೆಲ್ತಾಳ ಇಲ್ವಾ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಮೂವಿ ಫಸ್ಟ್ ಸೀನ್ ಇಂದಾನೆ ಮೇನ್ ಪ್ಲಾಟ್ ಗೆ ಎಂಟ್ರಿ ಆಗುತ್ತೆ. ನಿರ್ದೇಶಕರು ಒಂದು ಸೆನ್ಸಿಟಿವ್ ಇಶ್ಯೂನ ಇಲ್ಲಿ ಡೀಲ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಮೆಲೋ ಡ್ರಾಮಾ ಅನ್ನೋದು ಓವರ್ ದ ಟಾಪ್ ಅನ್ಸೋದೇ ಇಲ್ಲ. ಹಾಗೆ ಸಿನಿಮಾ ಸ್ಲೋ ಇದ್ರೂ ಕೂಡ ಕೋರ್ಟ್ ಎಪಿಸೋಡ್ ಗಳಲ್ಲಿ ಬರುವಂತ ವಾದ ಪ್ರತಿವಾದಗಳು ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ. ಅದೇ ಈ ಸಿನಿಮಾದ ಪಾಸಿಟಿವ್ ಅಂತಾನು ಹೇಳ್ಬೋದು. ಸಿನಿಮಾ ನೋಡೋ ಪ್ರೇಕ್ಷಕನಿಗೆ ಈ ಸಿನಿಮಾನ ಎಳಿತಿದ್ದಾರೆ ಅಂತ ಗೊತ್ತಾಗುತ್ತೆ. ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅನ್ಸ್ಕೊಂಡಿರುವಂತ ಲಾಯರ್ ಡೇವಿಡ್ ಅವರು ಕೋರ್ಟ್ ನಲ್ಲಿ ಜಾನಕಿ ವಿರುದ್ಧ ವಾದ ಮಾಡಿ ಗೆಲ್ತಾರೆ. ನಂತರ ಆಕೆ ಇನ್ನೋಸೆಂಟ್ ಅಂತ ಗೊತ್ತಾದ್ಮೇಲೆ ಸೋತಿದ್ದ ಕೇಸನ್ನ ರೀಓಪನ್ ಮಾಡಿಸಿ ಗೆಲ್ಲಿಸ್ತಾರೆ. ಹೀಗೆ ನಿರ್ದೇಶಕರು ಸಿನಿಮಾದ ಡ್ಯೂರೇಷನ್ ಅನ್ನ ಹೆಚ್ಚು ಮಾಡೋದಕ್ಕೆ ಏನೇನೋ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಇಲ್ಲಿ ಅನಾವಶ್ಯಕವಾದ ಹಲವಾರು ಪಾತ್ರಗಳು ಬಂದೋಗುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ಸುರೇಶ್ ಗೋಪಿ ಅವರ ಮಗ ಮಾಧವ್ ಸುರೇಶ್ ಇವರಿಗೆ ಈ ಸಿನಿಮಾದಲ್ಲಿ ಹೇಳ್ಕೊಳ್ಳೋಂತ ಪಾತ್ರ ಏನಿಲ್ಲ. ಕೇವಲ ಅವರನ್ನ ಈ ಸಿನಿಮಾದಲ್ಲಿ ಇಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಅವ್ರಿಗೆ ಒಂದು ಪಾತ್ರನ ಕೊಟ್ಟಿದ್ದಾರೆ. ಇಲ್ಲಿ ಮೂವಿ ಹಿಂದಿಯ ಪಿಂಕ್ ಸಿನಿಮಾದ ಟೆಂಪ್ಲೇಟ್ ಎಲ್ಲ ಇರುತ್ತೆ. ಆದ್ರೆ ಈ ಮೂವಿ ಆ ಮೂವಿ ಅಷ್ಟು ಡಾರ್ಕ್ ಆಗಿರೋದಿಲ್ಲ. ಪರ್ಸನಲಿ ಪಿಂಕ್ ನಂತ ಸಿನಿಮಾಗಳನ್ನ ನೋಡೋದಕ್ಕೆ ನನಗೆ ತುಂಬಾ ಕಷ್ಟ ಆಗುತ್ತೆ. ಜಿಬ್ರಾನ್ ಅವರ BGM ಸಿನಿಮಾದ ತೂಕವನ್ನ ಹೆಚ್ಚಿದೆ. ಸಿನಿಮಾಟೋಗ್ರಾಫರ್ ಕೋರ್ಟ್ ರೂಮ್ ದೃಶ್ಯಗಳನ್ನ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಸುರೇಶ್ ಗೋಪಿ ಅವರು ಅಡ್ವೊಕೇಟ್ ಡೇವಿಡ್ ಪಾತ್ರದಲ್ಲಿ ಡಾಮಿನೇಟ್ ಮಾಡಿದ್ದಾರೆ. ಅನುಪಮಾ ಪರಮೇಶ್ವರನ್ ಅವರು ಜಾನಕಿ ಪಾತ್ರದಲ್ಲಿ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಿರ್ದೇಶಕರು ತಮ್ಮ ಮೊದಲ ಪ್ರಯತ್ನದಲ್ಲೇ ಒಂದೊಳ್ಳೆ ಸ್ಕ್ರಿಪ್ಟ್ ಅನ್ನ ತಗೊಂಡಿದ್ರು ಕೂಡ ಅದನ್ನ ಹ್ಯಾಂಡಲ್ ಮಾಡಿದ ರೀತಿ ಸರಿಯಾಗಿಲ್ಲ. ಆದ್ರೂ ಸಿನಿಮಾದಲ್ಲಿ ಇವರು ಕೊಟ್ಟಂತ ಟ್ವಿಸ್ಟ್ ಗಳು ಚೆನ್ನಾಗಿ ವರ್ಕ್ ಆಗಿದೆ. ಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಲ್ಲಿ ರೇಪಿಸ್ಟ್ ಅನ್ನ ರಿವೀಲ್ ಮಾಡಿದ ರೀತಿ ಓವರ್ ಆಲ್ ಡೈರೆಕ್ಟರ್ ಇಂದ ಒಂದೊಳ್ಳೆ ಎಫರ್ಟ್ ಅಂತಾನೆ ಹೇಳ್ಬೋದು. ಮೂವಿಲಿ ಯಾವುದೇ ರೀತಿ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಕೋರ್ಟ್ ರೂಮ್ ಡ್ರಾಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. Zee5 ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿದೆ. ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗೇ ಇದೆ. ಇದಾಗಿರುತ್ತೆ ಜಾನಕಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.